ರಾಜ್ಯದೆಲ್ಲೆಡೆ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಆಷಾಢ ಮಾಸ ಮುಗಿದು ಶ್ರಾವಣ ಬಂದ ತಕ್ಷಣ ಬರುವ ಮೊದಲ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಒಂದು ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವೇ ಶ್ರಾವಣ ಮಾಸದ ಅತಿ ದೊಡ್ಡ ಹಬ್ಬ ಎನ್ನಬಹುದು. ಹಾಗಿದ್ರೆ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಸಿಲಿಕಾನ್ ಸಿಟಿಯಲ್ಲಿ ಹೇಗೆ ಆಚರಿಸಲಾಯಿತು? ಎಲ್ಲಿದೆ ನೋಡಿ ಇದರ ರಿಪೋರ್ಟ್. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಶ್ರಾವಣ ಮಾಸದ ಮೊದಲ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಮನೆ ಮನೆಯಲ್ಲೂ ಮಹಾಲಕ್ಷ್ಮಿಯರ ಮೆರುಗು. ವರಮಹಾಲಕ್ಷ್ಮಿ ಹಬ್ಬ ಎಂದ್ರೆ ಶ್ರಾವಣ ಮಾಸದ ಮೊದಲ ಹಾಗೂ ಅತಿ ದೊಡ್ಡ ಹಬ್ಬ. ರಾಜ್ಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಹಲವು ದೇವಾಲಯಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ವಿಶೇಷ ಅಭಿಷೇಕ, ಪೂಜೆ, ಆಚರಣೆಗಳನ್ನು ಮಾಡಲಾಯಿತು. ನಗರದ ಪ್ರಸಿದ್ಧ ದೇವಾಲಯಗಳಾದ ಬನಶಂಕರಿ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ನ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನ, ಶೇಷಾದ್ರಿಪುರಂ ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಿತು. ಸಮಸ್ತ ಭಕ್ತಾದಿಗಳಿಗೆ ಹಾಗೂ ವೀಕ್ಷಕರಿಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ದಿನ ಶ್ರಾವಣ ಮಾಸ 2ನೇ ಶುಕ್ರವಾರ, ಭಾಳ ವಿಶೇಷವಾದ ವಾರ. ವರಮಹಾಲಕ್ಷ್ಮಿ ಹಬ್ಬನ ವ್ರತನ ಆಚರಣೆ ಮಾಡ್ತಾರೆ. ದೇವಸ್ಥಾನದಲ್ಲಿ ಈ ದಿನ ಭಾಳ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಬೆಳಗ್ಗೆ ಪ್ರಾತಃ ಕಾಲ 7 ಗಂಟೆಗೆ ಪಂಚಾಮೃತ ಅಭಿಷೇಕ ಆಗಿದೆ. ತದನಂತರ 12:15 ಗಂಟೆಗೆ ವಿಶೇಷ ಅಲಂಕಾರ, ಮಹಾನೈವೇದ್ಯ, ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಮಧ್ಯಾಹ್ನ 1:30ರಿಂದ ಸಂಜೆ 5 ಗಂಟೆವರೆಗೆ ನಿರಂತರ ದರ್ಶನ ಇರುತ್ತೆ. ನಂತರ ಶುದ್ಧಿ ಕಾರ್ಯ. ಸಂಜೆ 6 ಗಂಟೆಗೆ ವಿಶೇಷ ಅಲಂಕಾರದೊಂದಿಗೆ ಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಇನ್ನು ಕಳೆದ 2 ದಿನಗಳಿಂದಲೇ ಹಬ್ಬದ ಭರ್ಜರಿ ಶಾಪಿಂಗ್ನಲ್ಲಿ ತೊಡಗಿಕೊಂಡಿದ್ದ ಸಿಟಿ ಮಂದಿ ಇಂದು ವರಮಹಾಲಕ್ಷ್ಮಿ ಹಬ್ಬ ಹಾಗೂ ವ್ರತವನ್ನ ವಿಜೃಂಭಣೆಯಿಂದ ಮನೆಯಲ್ಲಿ ಆಚರಿಸಿ ದೇವಾಲಯಗಳಲ್ಲಿಯೂ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ವ್ರತಾಚರಣೆಯನ್ನ ಮಾಡಿದ್ರು. ಮನೆಯಲ್ಲಿ ಮಹಾಲಕ್ಷ್ಮಿ ಕೋರಿಸಿದ ಎಲ್ಲರೂ ಸಿಹಿ ಮಾಡಿ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಹಚ್ಚಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಮನೆಗೆ ಎಲ್ರು ನೆಂಟರು ಸಂಬಂಧಿಕರನ್ನ ಎಲ್ಲರೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಆಚರಿಸ್ತೀವಿ. ಚೆನ್ನಾಗಿ ನಡೆಯುತ್ತೆ. ಬೆಳಗ್ಗೆನೆ ಎದ್ದು ಎಲ್ಲ ರಂಗೋಲಿ ಗಿಂಗೋಲಿ ಎಲ್ಲ ಹಾಕಿ ಮಾಡಿದ್ದೀವಿ. ಸಿಹಿ ತಿಂಡಿ ಎಲ್ಲ ಮಾಡಿದ್ದೀವಿ. ಅಮ್ಮನವ್ರಿಗೆ ಇಷ್ಟವಾದಂಥ ಒಬ್ಬಟ್ಟು, ಸಿಹಿ ತಿಂಡಿಗಳು ಎಲ್ಲ ಮಾಡಿ ಅಮ್ಮನಿಗೆ ಅಭಿಷೇಕ ಇಟ್ಟಿದ್ದೀವಿ. ನೈವೇದ್ಯಕ್ಕೆ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿದ್ದೀವಿ. ಸಂಜೆ ಮತ್ತೆ ಮುತ್ತೈದೆಯನ್ನೆಲ್ಲರನ್ನು ಕರೆದು ಅರ್ಶಿನ ಕುಂಕುಮ ಕೊಟ್ಟು ಪೂಜೆ ಮಾಡ್ತೀವಿ. ಮತ್ತೆ ಒಟ್ಟಾರೆಯಾಗಿ ನಗರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಈ ರೀತಿಯಾಗಿತ್ತು. ಎಲ್ಲರೂ ಹಬ್ಬದ ಆಚರಣೆಯೊಂದಿಗೆ ವ್ರತ ಸಂಕಲ್ಪ ಮಾಡಿ ಲಕ್ಷ್ಮಿಯನ್ನ ಆರಾಧಿಸಿದ್ರು. ಎಲ್ಲರಿಗೂ ಲಕ್ಷ್ಮಿ ಒಲಿಯಲಿ, ಒಳ್ಳೆಯದು ಮಾಡಲಿ ಅನ್ನೋದೇ ನಮ್ಮ ಆಶಯ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.